ಜೀವನದಲ್ಲಿ ಬೆಳಿಬೇಕಂದ್ರೆ ಇರ್ಬೇಕು ಖುಷು. ಈ ಸಿನಿಮಾ ಹಿಂದೆ ನಿಂತವ್ರೆ ನಮ್ಮ ಯಶೋ. ಅವರ ಮುಂದಿನ ಸಿನಿಮಾ ಟಾಕ್ಸಿಕ್, ಅವರ ಸೆಲೆಕ್ಷನ್ ನಂಬರ್ 1 ಕ್ಲಾಸಿಕ್. ಕನ್ನಡ ಇಂಡಸ್ಟ್ರಿಗೆ ಹೊಸ ಪ್ರೊಡ್ಯೂಸರ್ ಬಂದಿದ್ದಾರೆ ಪುಷ್ಪಮ್ಮ, ಅವಮ್ಮ ಎಲ್ಲೂ ತಗೋದಿಲ್ಲಮ್ಮ. ಈ ಸಿನಿಮಾದ ಪಬ್ಲಿಸಿಟಿಯಲ್ಲಿ ಶರಣ್ ಸಾರು ಅವರು ನಟನೆಯಲ್ಲಿ 2 in 1 ಸ್ಟಾರ್. ಪುಷ್ಪಮ್ಮ ಮನಸ್ಸು ಮಾಡಿದ್ರೆ ಕನ್ನಡ ರಾಕಿಂಗ್ ಸ್ಟಾರ್ ಇಟ್ಕೊಂಡು ಕನ್ನಡ ಇಂಡಸ್ಟ್ರಿಗೆ ಒಂದು ಶಾಕಿಂಗ್ ಮೂವಿ ಕೊಡ್ಬೋದಾಗಿತ್ತು. ಆದರೆ ಹೊಸಬರನ್ನ ಬೆಳೆಸ್ಬೇಕನ್ನೋ ಅವರ ಕಾನ್ಸೆಪ್ಟ್ ಇದೆಲ್ಲ ಅಮೇಝಿಂಗ್, ಸೂಪರ್ ಆಗಿದೆ. ಇನ್ನು ಇದೇ ರೀತಿ ಹೊಸಬರನ್ನ ಬೆಳೆಸಿದ್ರೆ ಕನ್ನಡ ಇಂಡಸ್ಟ್ರಿಗೆ ಡಿ ಬಾಸು, DS ಬಾಸು, ರಚಿತಾರಾಮ್ ಅಂತ ಆಕ್ಟರ್ಸು ಇನ್ನೊಂದಷ್ಟು ಜನ ಬರ್ತಾರೆ. ಕನ್ನಡ ಇಂಡಸ್ಟ್ರಿ ಶೇಕ್ ಮಾಡ್ಬೋದು. ಇನ್ನು ಕೊತ್ತಲವಾಡಿ ಅಂದರೆ ಎಲ್ರಿಗೂ ಕನ್ಫ್ಯೂಸ್ ಆಗುತ್ತೆ. ಕೊತ್ತಲವಾಡಿ ಅಂದರೆ ಒಂದು ಮೈಸೂರು ಭಾಗದಲ್ಲಿರುವಂಥ ಒಂದು ಹಳ್ಳಿನಲ್ಲಿ ಜನ ಯಾವ ರೀತಿ ಇರ್ತಾರೆ, ಯಾವ ರೀತಿ ಬದುಕ್ತಾರೆ, ಅವರ ಸಮಸ್ಯೆಗಳೇನು, ಅವ್ರು ಯಾವ ರೀತಿ ಕೂಲಿ ಕೆಲಸಕ್ಕೆ ಹೋಗ್ತಾರೆ, ಅವರ ಕಷ್ಟಗಳೇನು, ಆ ಕಷ್ಟಗಳಿಗೆ ಯಾರೋ ಒಬ್ಬರ ಹತ್ರ ಕಾಸು ತಗೊಂಡ್ರೆ ಅವರು ಬಡ್ಡಿ ಅನ್ನೋ ವಿಚಾರದಲ್ಲಿ ಯಾವ ರೀತಿ ಹಿಂಸೆ ಕೊಡ್ತಾರೆ, ಮತ್ತೆ ಅಂತ ಬಡ್ಡಿ ಹಣ ತೀರಿಸಬೇಕಾದ್ರೆ ಇನ್ಯಾರೋ ಒಬ್ಬ ನಾಯಕ ಬಂದು ಅವ್ರನ್ನ ಇಲ್ಲಿಗಲ್ ಬಿಸ್ನೆಸ್ ಅಂದ್ರೆ ಮರಳನ್ನ ಮಾಫಿಯಾ ಯಾವ ರೀತಿ ತಳ್ತಾನೆ ಅನ್ನೋ ಒಂದು ಒಳ್ಳೆ ಸ್ಟೋರಿ ಇಟ್ಕೊಂಡು ಮಾಡಿದ್ದಾರೆ ಸರ್. ಸಿನಿಮಾದಲ್ಲಿ ಪೃಥ್ವಿ ಅಂಬರ್ ಅವರು ಇದಕ್ಕಿಂತ ಮುಂಚೆ ಕೆಲವು ಸಿನಿಮಾ ಮಾಡಿದ್ರೆ ಈ ಸಿನಿಮಾದಲ್ಲಿ ಅವ್ರಿಗೆ ಒಳ್ಳೆ ಹೆಸರು ಬರುತ್ತೆ. ಅವರ ಒಳ್ಳೆ ಫಿಟ್ನೆಸ್ಸು, ಡ್ಯಾನ್ಸು, ಮತ್ತೆ ಸಾಂಗ್ಸು, ಆಕ್ಷನ್ನು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಇನ್ನು ವಿಲನ್ ಪಾತ್ರದಲ್ಲಿ ಗೋಪಾಲ್ ದೇಶಪಾಂಡೆ ಅವ್ರು ಮಾತ್ರ ಸೂಪರ್ ಆಗಿ ಮಾಡಿದ್ದಾರೆ. ಕಥೆನ ಒಂದು ಲೆಕ್ಕದಲ್ಲಿ ಅವರೇ ಹೇಳ್ಕೊಂಡು ಹೋಗ್ತಾರೆ. ಇನ್ನು ಪೊಲೀಸ್ ಪಾತ್ರದಲ್ಲಿ ರಾಜೇಶ್ ನಟರಂಗ ಅವರು ಮಸ್ತಾಗಿ ಆಕ್ಷನ್ ಮಾಡಿದ್ದಾರೆ. ಇನ್ನು ಹೀರೋಯಿನ್ ಪಾತ್ರದಲ್ಲಿ ನಮ್ಮ ಕಾವ್ಯ ಶೈವ ಅವರು ಲಂಗದವಣೆ ಹಾಕೊಂಡು ಲಕ್ಷಣವಾಗಿ ಮಾಡಿದ್ರೆ ಸೂಪರ್ ಆಗಿದೆ ಸ್ಟೋರಿ. ಇನ್ನು ಫ್ಯಾಮಿಲಿ ಎಲ್ಲ ಬಂದು ನೋಡ್ಬೋದು. ದಯವಿಟ್ಟು ಎಲ್ಲ ಬಂದು ನೋಡಿ, ಕನ್ನಡ ಸಿನಿಮಾ ಬೆಳೆಸಿ, ಕನ್ನಡ ಸಿನಿಮಾ ಉಳಿಸಿ.